ಎಲ್ಲರಿಗೂ ರೂಪಾ ಗೌಡ ಮಾಡುವ ನಮಸ್ಕಾರಗಳು. ನಾನು ಇವತ್ತು ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಈ ಗ್ಲಾಸ್ನಲ್ಲಿ ನಾನು 2 ಗ್ಲಾಸ್ ನೀರು ತಗೊಂಡಿದ್ದೀನಿ. ರಾಗಿ ಮುದ್ದೆ ಯಾರಕ್ಕೆ ಮಾಡೋಕ್ಕೆ ಬರಲ್ಲ ಅವರು ಇದು ಮಾಡ್ಕೊಳ್ಳಿ. ಇನ್ನೂ ಎಷ್ಟೋ ಜನಕ್ಕೆ ಪಾಪ ರಾಗಿ ಮುದ್ದೆ ಮಾಡೋಕ್ಕೆ ಬರಲ್ಲ ನೋಡಿ. 2 ಗ್ಲಾಸು ನೋಡಿ, 2 ಗ್ಲಾಸ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಏಕೆ ಹಾಕ್ತಾಯಿದ್ದೀನಿ ಅಂತಂದರೆ ಗಂಟು ಬರಬೇಡದು, ಗಂಟು ಹೊಡಿಲಿ ಅಂತ ಅಂದ್ಬಿಟ್ಟು ನಾನು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಹಿಟ್ಟು ಯಾವುದೇ ರೀತಿ ಗಂಟು ಇದಾಗದೆ ಕೈ ಗಂಟದೇನೆ ಕ್ಲೀನಾಗೆ ಚೆನ್ನಾಗಿ ಮುದ್ದೆ ಕಟ್ಟಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ, ಕೈ ಗಂಟಲ್ಲ ಮತ್ತು ಗಂಟಾಗಲ್ಲ. ಸ್ವಲ್ಪ ನೋಡಿ. ಇವಾಗ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಈಗ ತಿರುತ್ತೀನಿ ನೋಡಿ. ಒಂದೇ ಕೋಲ್ ಸಾಕು, ಎರಡೆಲ್ಲ ಏನು ಯೂಸ್ ಮಾಡೋದು ಬೇಡ ನೋಡಿ, ಒಂದೇ ಸಾಕು. ನೋಡಿ ಚೆನ್ನಾಗಿ ಬರುತ್ತೆ. ಹಿಟ್ಟು ಮಾಡಿದ್ರೆ ಬೆಣ್ಣೆ ಥರ ಬರಬೇಕು, ಹಾಗಿರಬೇಕು ನೋಡಿ ಹಿಟ್ಟು ನೋಡಿ. ಇವತ್ತು ಹಿಟ್ಟು ಮಾತ್ರ ನಾನು ರಾಗಿ ಹಿಟ್ಟು ಮಾತ್ರ ನಾನು ಮಾಡಿ ತೋರಿಸ್ತಾ ಇರೋದು, ಅಂದರೆ ರಾಗಿ ಮುದ್ದೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಚೆನ್ನಾಗಿ ಬೇಯ್ತಾ ಇದೆ. ಒಂದು 2 ನಿಮಿಷ ಬೇಯಲಿ. ಹಾಗೆ ಪ್ಲೇಟ್ ಮುಚ್ತೀನಿ ನೋಡಿ. ನೋಡಿ ಒಂದು 2 ನಿಮಿಷ ಇರಲಿ. ನೋಡಿ ರಾಗಿ ಮುದ್ದೆ ರೆಡಿಯಾಗಿದೆ. ಇವಾಗ ಕಟ್ತೀನಿ ನೋಡಿ. ನೋಡಿ ರಾಗಿ ಮುದ್ದೆ ಇವಾಗ ಆಗಿದೆ. ಲೋಟ ನೀರು ಹಾಕಿದ್ದಕ್ಕೆ 3 ಮುದ್ದೆ ಆಗಿದೆ ನೋಡಿ. ಹಾಕಿದ್ದು 3 ಮುದ್ದೆ ಹಿಟ್ಟಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ. ನೋಡಿ ನೀವು ಟ್ರೈ ಮಾಡಿ, ಮೆಸೇಜ್ ಮಾಡಿ ನೋಡಿ. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.